ಈಗಾಗಲೇ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ಲಿಂಗಾಯತ ಪಂಚಮಸಾಲಿ ಸಮಾಜದ ಆರಂಭದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇಡೀ ಇತಿಹಾಸ ಗೊತ್ತಿದೆ. ನಿಮಗೆ ಗೊತ್ತಿರತಕ್ಕಂಥ ಸಂಗತಿ ಮೀಸಲಾತಿ ಚಳವಳಿ ಇತಿಹಾಸ 2012ನೇ ಇಸ್ವಿ ಡಿಸೆಂಬರ್ 7ನೇ ತಾರೀಕು ಮೊದಲ ಬಾರಿಗೆ ಮೀಸಲಾತಿ ಹೋರಾಟವನ್ನು ಇದೇ ಬೆಳಗಾವಿ ಜಿಲ್ಲೆಯ ರಾಣಿ ಚೆನ್ನಮ್ಮನ ಐಕ್ಯ ಸ್ಥಳವಾಗಿರ್ತಕ್ಕಂಥ ಬೈಲಹೊಂಗಲದಿಂದ ನಾವೆಲ್ಲ ಆರಂಭ ಮಾಡಿದ್ವಿ. ಅಲ್ಲಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಮತ್ತೆ 2020 ಅಕ್ಟೋಬರ್ 22ನೇ ತಾರೀಕು ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹ ಮೂಲಕವಾಗಿ 2ನೇ ಹಂತದ ಹೋರಾಟ ಶುರು ಮಾಡಿದ್ವಿ. ಅದಾದ ನಂತರ 2021 ಜನವರಿ 14ನೇ ತಾರೀಕಿಂದ ಭಾಳ ದೊಡ್ಡ ಪಾದಯಾತ್ರೆ ಮೂಲಕವಾಗಿ 4ನೇ ಹಂತದ ಹೋರಾಟ ಶುರು ಮಾಡಿದ್ವಿ. ಅದಾದ ನಂತರ 5ನೇ ಹಂತದ ಹೋರಾಟವನ್ನು ಬೆಳಗಾವಿಯಲ್ಲಿ 20 ಲಕ್ಷ ಜನಸ್ತೋಮನ್ನು ಕೂಡಿಸಿ ಡಿಸೆಂಬರು 12ನೇ ತಾರೀಕು ಭಾಳ ದೊಡ್ಡ ಸಮಾವೇಶ ಮಾಡಿ 5ನೇ ಹಂತದ ಹೋರಾಟವನ್ನು ಮಾಡಿದ್ವಿ. ಅದಾದ ನಂತರ 6ನೇ ಹಂತದ ಹೋರಾಟವನ್ನು ನಿಪ್ಪಾಣಿಯಲ್ಲಿ ಇಷ್ಟಲಿಂಗ ಪೂಜೆಯಿಂದ ಆರಂಭಗೊಳಿಸಿ ಇಡೀ ರಾಜ್ಯಾದ್ಯಂತ ರಸ್ತೆಗಳ ಬಂದ್ ಮಾಡಿ ಹೋರಾಟ ಶುರು ಮಾಡಿದ್ವಿ. 7ನೇ ಹಂತದ ಹೋರಾಟವನ್ನು ವಕೀಲರ ಪರಿಷತ್ತಿನ ಸಮಾವೇಶದ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ ಮೂಲಕವಾಗಿ 7ನೇ ಹಂತದ ಹೋರಾಟವನ್ನು ನಾವೆಲ್ಲ ಮಾಡಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ಏನಪ್ಪ ಅಂದರೆ ಸರ್ಕಾರ ಯಾವುದೇ ಬರಲಿ, ಮುಖ್ಯಮಂತ್ರಿಗಳು ಯಾರೇ ಬರಲಿ, ಮೀಸಲಾತಿ ಆದೇಶ ಪ್ರಮಾಣ ಪತ್ರ ನಮ್ಮ ಕೈಲಿ ಸಿಗೋವರೆಗೂ ಹೋರಾಟ ಅಂತೇಳಿ ನಾವೆಲ್ಲ ಪ್ರತಿಜ್ಞೆಯನ್ನು ಕೈಗೊಂಡಿದ್ದೀವಿ. ಆ ಪ್ರಕಾರವಾಗಿ ಕಳೆದ 7-8 ತಿಂಗಳ ಕಾಲ ನಮ್ಮ ಮೀಸಲಾತಿ ಚಳವಳಿಯ ಕುರಿತಾಗಿ ಹೈಕೋರ್ಟ್ನಲ್ಲಿ ಕಾನೂನಾತ್ಮಕವಾದಂಥ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ನಮ್ಮ ಪರವಾಗಿ ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಪೀಠ ಏನು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿಸಿರ್ತಕ್ಕಂಥ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದು. ಆ ಪ್ರಕಾರ ಇವತ್ತು ನ್ಯಾಯಾಂಗ ತನಿಖೆ ನಡೀತಾ ಇದೆ. ಇದರ ಜೊತೆಯಲ್ಲಿ ಮೀಸಲಾತಿ ಹೋರಾಟವನ್ನು 2025 ಮೀಸಲಾತಿ ಹೋರಾಟವನ್ನು 8ನೇ ಹಂತದ ಹೋರಾಟವನ್ನು ಎಲ್ಲಿಂದ ಶುರು ಮಾಡಬೇಕೆನ್ನುವಂಥ ಒಂದು ಚರ್ಚೆ ಶುರುವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿಯೇ ನಾವೆಲ್ಲ ಬಸವ ಕಲ್ಯಾಣದಿಂದಲೇ ಶುರು ಮಾಡಬೇಕಂತ 2-3 ಸಭೆ ಮಾಡಿದ್ವಿ. ಈ ನಡುವೆ ಶ್ರಾವಣ ಮಾಸದಲ್ಲಿ ನಮ್ಮ ರಾಯಬಾಗ ತಾಲೂಕಿನ ಪಂಚಮಸಾಲಿ ಬಂಧುಗಳು ಕನಿಷ್ಠ ಒಂದು 20-30 ಹಳ್ಳಿಗಳಲ್ಲಿ ನಮ್ಮ ಸಮುದಾಯದ ಜನರಿಗೆ ಧಾರ್ಮಿಕ ಸಂಸ್ಕಾರ ಸಿಗಲಿ ಅಂತೇಳಿ ಪ್ರತಿ ಮನೆಯಲ್ಲಿ ಇಷ್ಟಲಿಂಗ ಪೂಜೆ, ಪ್ರತಿ ಮನೆಯಲ್ಲಿ ಗ್ರಾಮದಲ್ಲಿ ಕೂಡಲ ಸಂಗಮ ಎನ್ನುವಂಥ ಕಾರ್ಯಕ್ರಮದ ಮೂಲಕವಾಗಿ ನಮ್ಮನ್ನು ಆಮಂತ್ರಣ ಕೊಟ್ಟಿದ್ದರು. ಈ ನಡುವೆ ಎಲ್ಲ ಸಮಾಜ ಬಾಂಧವರ ಅಭಿಪ್ರಾಯ ಮೇರೆಗೆ 8ನೇ ಹಂತದ ಹೋರಾಟವನ್ನು ಬಸವ ಕಲ್ಯಾಣ ಬದಲಾಗಿ ನಮ್ಮ ರಾಯಬಾಗ ತಾಲೂಕಿಂದಲೇ ಶುರು ಮಾಡಿರಿ ಅನ್ನುವಂಥ ಒಂದು ಸಲಹೆ ಕೊಟ್ಟರು. ಆ ಪ್ರಕಾರವಾಗಿ ಸೆಪ್ಟೆಂಬರ್ 20ನೇ ತಾರೀಕು ಅಂದರೆ ನಾಡಿದ್ದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಆರೋಗ್ಯರಿಯ ಮಹಾನಗರದಲ್ಲಿ ರಾಯಬಾಗ ತಾಲೂಕು ಮಟ್ಟದ ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗಾಗಿ 8ನೇ ಹಂತದ ಹೋರಾಟವನ್ನು ಆರಂಭಿಸ್ತಿದ್ದೇವೆ. ಆ ಒಂದು ಹೋರಾಟಕ್ಕೆ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಆ ಹೋರಾಟವನ್ನು ಅಲ್ಲಿಂದ ಆರಂಭಗೊಳಿಸ್ತಿದ್ದೇವೆ. ಈಗಾಗಲೇ ರಾಯಬಾಗ ತಾಲೂಕಿನ ಸುಮಾರು 30-40 ಹಳ್ಳಿಗಳಲ್ಲಿ ಮೀಸಲಾತಿ ಹೋರಾಟದ ಸಭೆಗಳನ್ನು ಮಾಡಲಾಗಿದೆ. ಉದ್ದೇಶ ಏನಪ್ಪ ಅಂತಂದರೆ ಹೋರಾಟ ನಿಂತು ನೀರಾಗಬಾರ್ದು, ಜೀವಂತ ಇರಬೇಕು, ಹೋರಾಟವನ್ನು ಯಾವ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ಬಿಡಬಾರ್ದು ಎನ್ನುವಂಥ ಸಂಕಲ್ಪದೊಂದಿಗೆ 8ನೇ ಹಂತದ ಹೋರಾಟವನ್ನು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರೋಗ್ಯರಿಯಿಂದ ನಾಳೆ 20ನೇ ತಾರೀಕು ಶನಿವಾರದಿಂದ ಆರಂಭಗೊಳಿಸ್ತೀವಿ. ಪ್ರತಿ ತಾಲೂಕಲ್ಲಿ ಅಂದರೆ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಈ ಒಂದು ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ರ್ಯಾಲಿಯನ್ನು ಮಾಡಲಾಗ್ತದೆ. ಎಲ್ಲ ತಾಲೂಕುಗಳ ಮುಗಿದ ನಂತರದಲ್ಲಿ ಸಮಾಜ ಬಾಂಧವರು ಏನು ಸಲಹೆ ಏನು ನಿರ್ಧಾರ ಮಾಡ್ತಾರೋ, ಅವರು ಏನು ಆಲೋಚನೆ ಮಾಡ್ತಾರೋ ಆ ನಿರ್ಧಾರ ಮೇಲೆ ಮತ್ತೆ 9ನೇ ಹಂತದ ಹೋರಾಟವನ್ನು ನಾವೆಲ್ಲ ಕೈಗೊಳ್ಳಬೇಕು ಅಂತ ವಿಚಾರ ಮಾಡಲಾಗಿದೆ. ಹಾಗಾಗಿ ಆರೋಗ್ಯದಲ್ಲಿ ನಡೆಯುವಂತಹ ಆ ಬೃಹತ್ ಹೋರಾಟದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರು ಮತ್ತು ಅದರಲ್ಲಿ ಭಾಗವಹಿಸಲು ಬೆಳಗಾವಿ ಜಿಲ್ಲೆಯ ನಮ್ಮ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಎ ಬಿ ಪಾಟೀಲ್ರು, ಹಿರಣ್ಣ ಕಡಾಡಿ ಅವರು, ಶಶಿಕಾಂತ್ ನಾಯಕರು, ಮಹೇಶ್ ಕುಮಟಳ್ಳಿ ಅವರು, ವಿಶ್ವನಾಥ್ ಪಾಟೀಲ್ರು ಎಲ್ಲರೂ ಸಹ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ಸಮಾಜ ಬಾಂಧವರು ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ತಾಲೂಕು ಮಟ್ಟದಲ್ಲಿ ನಡೆಯುವಂತಹ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ, ಈಗ ಮೊದಲನೇ ರ್ಯಾಲಿನೇ ಆರೋಗ್ಯದಲ್ಲಿ ಮಾಡಲಾಗ್ತದೆ. ಅದಾದ ನಂತರ ಅಕ್ಟೋಬರ್ 4ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನಲ್ಲಿ 2ನೇ ರ್ಯಾಲಿ ನಡೆಯುತ್ತೆ. ಅದಾದ ನಂತರ 3ನೇ ರ್ಯಾಲಿ ಇದೇ ತಿಂಗಳು ಸೆಪ್ಟೆಂಬರ್ 22ನೇ ತಾರೀಕು ರಾಮದುರ್ಗ ತಾಲೂಕಲ್ಲಿ ನಡೀತಾ ಇದೆ. ಹೀಗೆ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ
ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ಹೆಸರಿನಲ್ಲಿ ರ್ಯಾಲಿ ಮಾಡಿ ಜನರೊಂದಿಗೆ ಇದುವರೆಗೂ ಮಾಡಿರ್ತಕ್ಕಂಥ ಹೋರಾಟದ ಚರ್ಚೆಗಳನ್ನು ಮಾಡ್ತೀವಿ. ಏನೇನು ಡೆವಲಪ್ಮೆಂಟ್ ಆಗಿದೆ, ಯಾವ ರೀತಿಯಾಗಿ ಮೀಸಲಾತಿಯನ್ನು ಪಡ್ಕೊಳ್ಬೇಕು, ಯಾವ ರೀತಿಯಾಗಿ ಹೋರಾಟವನ್ನು ಜೀವಂತ ಇಟ್ಕೊಂಡು ನಮ್ಮ ಮಕ್ಕಳನ್ನು ಕೇಳಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರವಾಗಿಯೇ ಈ ತಾಲೂಕು ಮಟ್ಟದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನುವಂಥ ಹೆಸರಿನಲ್ಲಿ ರ್ಯಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಬೆಳಗಾಂ ಜಿಲ್ಲೆಯ ಎಲ್ಲ ಜನತೆ ಏನು ಆರಂಭದ ಆರೋಗ್ಯರಿಯ ರ್ಯಾಲಿಗೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಮತ್ತು ನಾಡಿನ ಜನರಿಗೆ ಕರೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಇನ್ಮೇಲೆ ಮತ್ತೆ ಹೋರಾಟವನ್ನು ಪ್ರತಿ ಹಂತದಲ್ಲಿ ಎಲ್ಲ ತಾಲೂಕಲ್ಲಿ ಮಾಡಲಾಗ್ತದೆ. ಹೋರಾಟ ಇನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ನಮ್ಮ ಮಕ್ಕಳನ್ನು ಪಡ್ಕೊಳ್ಳುವಂಥ ಹಿನ್ನೆಲೆಗಳಿಗೆ ಸರ್ಕಾರಗಳ ಕಣ್ಣನ್ನು ತೆರೆಸುವಂಥ ದೃಷ್ಟಿಯಲ್ಲಿ ಹೋರಾಟ ಆರಂಭಿಸುವಂಥ ಈ ಒಂದು ಚಳುವಳಿಗೆ ಎಂದಿನಂತೆ ನಿಮ್ಮ ಸಹಕಾರ ಇರಲಿ ಎನ್ನುವಂಥ ಮಾತನ್ನು ಈ ಮಾಧ್ಯಮ ಮೂಲಕ ಹಂಚಿಕೊಂಡು, ಇದರ ಜೊತೆಯಲ್ಲಿ ಮೀಸಲಾತಿ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಏನು ಡಿಸೆಂಬರ್ 15ನೇ ತಾರೀಕು ನಮ್ಮ ಮೇಲೆ ಪೊಲೀಸರು ಮಾರಣಾಂತಿಕವಾದಂತಹ ಸರ್ಕಾರದ ಕುಮ್ಮಕ್ಕಿನಿಂದ ಹಲ್ಲೆ ಮಾಡಿಸಿದ್ರಲ್ಲ, ಅದಾದ ನಂತರ ಹೈಕೋರ್ಟಲ್ಲಿ ನಾವೆಲ್ಲ ಅರ್ಜಿ ಹಾಕಿದ್ವಿ. ಆ ಪ್ರಕಾರವಾಗಿ ಹೈಕೋರ್ಟ್ ನ್ಯಾಯ ನಮಗೆ ನಿವೃತ್ತ ನ್ಯಾಯಾಧೀಶ ನೇತೃತ್ವದಲ್ಲಿ ಒಂದು ತನಿಖೆ ಆಗಬೇಕು ಅಂಥೇಳಿ ಆದೇಶ ಮಾಡಿತ್ತು. ಆ ಪ್ರಕಾರ ಈಗಾಗಲೇ ತನಿಖೆ ಆರಂಭಗೊಂಡಿದೆ. ಆ ಕುರಿತಾಗಿ ನಮ್ಮ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಹೆಚ್ಚಿನ ವಿವರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾರೆ.